ಹಾಯ್ ಫ್ರೆಂಡ್ಸ್, ಐ ಆಮ್ ಅಕ್ಷತಾ ಎಸ್ ಟಿ. ಇವತ್ತು ನಾನು ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಸ್ಟೋರಿ ಹೇಳ್ತಿದ್ದೀನಿ. ಪ್ರಫುಲ್ ಬಿಲ್ಲರೆ ಅಂತ. ಈಸ್ ಅ ಫೌಂಡರ್ ಆಫ್ MBA ಚಾಯ್ವಾಲಾ. ಪ್ರಫುಲ್ ಬಿಲ್ಲರೆ 1996 ಜಾನ್ವರಿ 15 ಮಧ್ಯಪ್ರದೇಶದಲ್ಲಿ ಹುಟ್ಟಿದ್ದು. ಇವ್ರಿಗೆ ಒಂದು ಡ್ರೀಮ್ ಇರುತ್ತೆ, ಟಾಪ್ ಬಿಸ್ನೆಸ್ ಸ್ಕೂಲಲ್ಲಿ MBA ಮಾಡಬೇಕಂತ. ಅಂದರೆ IIM IITಲಿ MBA ಮಾಡಬೇಕಂತ ಒಂದು ಡ್ರೀಮ್ ಇರುತ್ತೆ. ತುಂಬ ಸರಿ ಎಂಟ್ರೆನ್ಸ್ ಎಕ್ಸಾಮ್ನ ಬರೀತಾರೆ, ಬಟ್ ಅದನ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಅವರು ಡಿಸಪಾಯಿಂಟ್ ಆಗ್ತಾರೆ. ಅದಾದಮೇಲೆ ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡ್ತಾರೆ. ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡ್ತಾ ಒಂದು ಮೆಕ್ಡೊನಾಲ್ಡ್ಸಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಅಂದರೆ 200 to 300 ಪರ್ ವೇಜ್ಗೆ ಕೆಲಸಕ್ಕೆ ಸೇರ್ಕೋತಾರೆ. ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ವೈ ಆಮ್ ಸ್ಟಾರ್ಟ್ ಮೈ ಓನ್ ಬಿಸ್ನೆಸ್ ಅಂತ. ಸೊ ಅದಕ್ಕೆ ಮನೇಲಿ ಪರ್ಮಿಷನ್ ಕೇಳ್ತಾರೆ, ನಾನು ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತೀನಿ ಅಂತ. ಅವಾಗ ಮನೇಲಿ ಸಪೋರ್ಟ್ ಸಿಗಲ್ಲ. ಅವಾಗ ಇವ್ರ ಹತ್ರನೇ ಒಂದು 8,000 ರುಪೀಸು ಸೇವಿಂಗ್ಸ್ ಇರುತ್ತೆ. ಸೊ ಆ ಜಸ್ಟ್ 8,000 ರುಪೀಸಿಂದ ರೋಡ್ ಸೈಡಲ್ಲಿ ಒಂದು ಚಿಕ್ಕ ಟೀ ಸ್ಟಾಲ್ನ ಹಾಕ್ತಾರೆ. ಅದನ್ನ ತುಂಬ ಯೂನಿಕ್ನೆಸ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಕಸ್ಟಮರ್ ಜೊತೆ ಇಂಗ್ಲೀಷಲ್ಲೇ ಕನ್ವೆ ಮಾಡ್ತಾರೆ. ಆಮೇಲೆ ಸ್ಟೋರಿ ಹೇಳೋದ್ರ ಮೂಲಕ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡ್ತಾರೆ. ತುಂಬ ಜನ ತುಂಬ ಕ್ಯೂರಿಯಸ್ ಆಗ್ತಾರೆ, ಯಾರಿದು ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರಲ್ಲ, ಟೀ ಸ್ಟಾಲ್ ಇಟ್ಕೊಂಡು ಇಂಗ್ಲೀಷಲ್ಲಿ ಮಾತಾಡ್ತಾರಲ್ಲ ಅಂತ ಹೇಳಿ ತುಂಬ ಕ್ಯೂರಿಯಸ್ ಆಗಿ ಸ್ಟಾಲಿಗೆ ಬಂದಾಗ ಅವರಿಗೆ ಸ್ಟೋರಿನ ಎಲ್ಲ ಇಂಗ್ಲೀಷಲ್ಲೇ ಕನ್ವೆ ಮಾಡ್ತಾರೆ, ಯೂತ್ನ ಮೋಟಿವೇಟ್ ಮಾಡ್ತಾರೆ. ಸೊ ಅವಾಗ ಎಲ್ಲ ಕಸ್ಟಮರ್ಸು ಈಗ MBA ಚಾಯ್ವಾಲಾ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಇವ್ರದ್ದು ಆಲ್ ಓವರ್ ಇಂಡಿಯಾ 200 ಔಟ್ಲೆಟ್ಸ್ ಇದೆ ಇವಾಗ. ಅವರು ಹೇಗೆ ಫೇಮಸ್ ಆದರು ಅಂತಂದರೆ ತುಂಬ ಆಫರ್ಸ್ ಕೊಡ್ತಾರೆ. ಅಂದರೆ ಮೋರ್ ದೆನ್ 30+ ಫ್ಲೇವರ್ಸ್ನ ಇವರು ಸೇಲ್ ಮಾಡ್ತಾರೆ ಟೀಸ್ನ. ಅಂದರೆ MBA ಮಸಾಲಾ ಚಾಯ್, ತುಳಸಿ ಅದರಕ್ ಚಾಯ್, ಐಸ್ ಟೀ ಅಂತ ಹೇಳಿ ತುಂಬ ಫ್ಲೇವರ್ಸ್ನ ಇವರು ಸೇಲ್ ಮಾಡ್ತಾರೆ. ಆಮೇಲೆ ಆಲ್ ಓವರ್ ಇಂಡಿಯಾ 200 ಔಟ್ಲೆಟ್ಸ್ ಇದೆ. ಅವ್ರದ್ದು ಇನ್ಕಮ್ ಬಂದುಬಿಟ್ಟು 4 crore ಇದೆ ಅರ್ನಿಂಗ್ಸು. ಅಂದರೆ ಪರ್ ಮಂತ್ಲಿ 25 to 35 lakhs ಅರ್ನಿಂಗ್ ಮಾಡ್ತಾರೆ. ಪರ್ ಡೇ 1.5 lakhs ಅರ್ನಿಂಗ್ ಅವ್ರದ್ದು. ಸೊ ಇವಾಗ ಅವರು ಅದೇ IIM IIT ಕಾಲೇಜಲ್ಲಿ ಮೋಟಿವೇಶ್ನಲ್ ಸ್ಪೀಚ್ ಕೊಡೋಕೆ ಹೋಗ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಡಿಗ್ರಿ ಡಸಂಟ್ ಡಿಫೈನ್ಸ್ ಎ ಸಕ್ಸಸ್. ಇಲ್ಲೋರೇ ಒಂದು ಮಾತು ಹೇಳ್ತಾರೆ, ಐ ಆಮ್ ನಾಟ್ ಡೂ ಆನ್ MBA ಬಟ್ ಲೈಫ್ ಥಾಟ್ ಮಿ ಎವ್ರಿಥಿಂಗ್ ಅಂತ. ಆಯಿತು. ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ, ರಿಜಿಸ್ಟ್ರೇಷನ್ ಆಗಿದ್ದು 2001ರಲ್ಲಿ. ಅದು ಲಾಂಚ್ ಆಯಿತು 2004ರಲ್ಲಿ. ಎಲ್ಲಿ ಅಂತಂದರೆ ಚೀನಾದಲ್ಲಿ ಲಾಂಚ್ ಆಯಿತು. ಅದು ಬಂದುಬಿಟ್ಟು ಕಾಂಪಿಟೇಟರ್ಸ್ ಯಾರು ಅಂತಂದರೆ MI ಮತ್ತು ಓಪೋ ಮತ್ತು ಆ್ಯಪಲ್ಲು, ಸ್ಯಾಮ್ಸಂಗು, ಇದು ಕಾಂಪಿಟೇಟರ್. ಹಾಯ್ ಎವ್ರಿವನ್, ಐ ಆಮ್ ದರ್ಶನ್ ಕೆ. ಇವತ್ತು ನಾನು ಫ್ಲಿಪ್ಕಾರ್ಟ್ ಸ್ಟಾರ್ಟಪ್ ಬಗ್ಗೆ ಹೇಳ್ತೀನಿ. ಫ್ಲಿಪ್ಕಾರ್ಟ್ ಫೌಂಡರ್ಸ್ ಬಂದುಬಿಟ್ಟು ಸಚಿನ್ ಬನ್ಸಲ್ ಮತ್ತು ಬಿನ್ನಿ ಬನ್ಸಲ್ ಅಂತ. ಅವರು ಮುಂಚೆ ಅಮೆಝಾನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಮೆಝಾನ್ ಅವರು ಇ-ಕಾಮರ್ಸ್ ತರಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ. ಆದರೆ ಸ್ವಲ್ಪ ಕಾರಣಾಂತರಗಳಿಂದ ಡಿಲೇ ಆಗುತ್ತೆ. ಸಚಿನ್ ಮತ್ತು ಬಿನ್ನಿ ಬನ್ಸಲ್ ಅವರು ಅಮೆಝಾನಿಂದ ಡ್ರಾಪ್ಔಟ್ ಆಗಿ ಹೊಸ ಸ್ಟಾರ್ಟಪ್ ಮಾಡ್ಬೇಕಂತ ಹುಡುಕ್ತಿರ್ತಾರೆ. ಅವರು ಫ್ಲಿಪ್ಕಾರ್ಟ್ ಅಂತ ಒಂದು ಐಡಿಯಾ ಬಂದು ಅಮೆಝಾನಿಂದ ಐಡಿಯಾ ತಗೊಂಡು ಫ್ಲಿಪ್ಕಾರ್ಟ್ ಅಂತ ಒಂದು ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಅವರು 2007ನಲ್ಲಿ 4 lakh ಇನ್ವೆಸ್ಟ್ಮೆಂಟ್ ಮಾಡಿ ಫ್ಲಿಪ್ಕಾರ್ಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಅವರು ಬರೀ ಬುಕ್ಸ್ ಅಷ್ಟೇ ಸೇಲ್ ಮಾಡ್ತಾ ಇರ್ತಾರೆ. 1 ಮಂತಿಗೆ 1 ಬುಕ್ ಅಷ್ಟೇ ಸೇಲ್ ಆಗುತ್ತೆ. ಅದು ಆಂಧ್ರ ಪ್ರದೇಶದಿಂದ ಒಬ್ಬ ಕಸ್ಟಮರ್ ಆರ್ಡರ್ ಮಾಡಿರ್ತಾನೆ. ಬರ್ತಾ 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 ಗ್ರೋ ಆಗುತ್ತೆ. ಮತ್ತು 2009 ಎಂಡಲ್ಲಿ 4 crore ಪ್ರಾಫಿಟ್ ಮಾಡ್ತಾರೆ. ಕಂಪ್ನಿ ಹಾಗೆ ಗ್ರೋ ಆಗ್ತಿರುತ್ತೆ. 2010ನಲ್ಲಿ ಅವರು ಎಲೆಕ್ಟ್ರಾನಿಕ್ ಐಟಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವಾಗ ಕಸ್ಟಮರ್ಸಿಗೆ ಎಲೆಕ್ಟ್ರಾನಿಕ್ಸ್ ಐಟಮ್ ಮೇಲೆ ನಂಬಿಕೆ ಇರೋದಿಲ್ಲ. ಅವರು ಬುಕ್ಸ್ ಎಲ್ಲ ಚೆನ್ನಾಗಿ ಸೇಲ್ ಆಗ್ತಿರ್ತದೆ, ಆದರೆ ಎಲೆಕ್ಟ್ರಾನಿಕ್ ಐಟಮ್ ಸೇಲ್ ಆಗಲ್ಲ. ಯಾಕಂತಂದರೆ ಬುಕ್ಸ್ ಐಟಮ್ಸ್ ಎಲ್ಲ 400-500 ರುಪೀಸಿಗೆ ಬರುತ್ತೆ. ಎಲೆಕ್ಟ್ರಾನಿಕ್ ಐಟಮ್ ಫೋನ್ ಎಲ್ಲ 10,000-12,000 ಇರುತ್ತೆ. ಅದಕ್ಕೆ ಅವರು ಕಸ್ಟಮರ್ಸ್ ನಂಬಿಕೆ ಇರೋದಿಲ್ಲ ತರಿಸೋದಕ್ಕೆ. ಅವ್ರು ಫ್ಲಿಪ್ಕಾರ್ಟ್ ಅವ್ರು ಒಂದು ಐಡಿಯಾ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಅಂತ ಆಪ್ಷನ್ ಬಿಡ್ತಾರೆ, ಮತ್ತು ರಿಪ್ಲೇಸ್ಮೆಂಟ್, ರೀಫಂಡ್, ರಿಟರ್ನ್ ಅಂತೆಲ್ಲ ಆಪ್ಷನ್ ಬಿಡ್ತಾರೆ. ಅವಾಗ ಕಸ್ಟಮರ್ಸಿಗೆ ಟಚ್ ಮಾಡಿ ಪ್ರಾಡಕ್ಟ್ನ ಟಚ್ ಮಾಡಿ ಫೀಲ್ ಮಾಡಿ ಚೆನ್ನಾಗಿದೆ ಅಂತ ತಗೊಂತಿದ್ರು. ಬಟ್ 2011 ಆಗಸ್ಟಲ್ಲಿ 75 crore ಪ್ರಾಫಿಟ್ ಪಡಿತಾರೆ. ಆಮೇಲೆ 2013 ಆಗಸ್ಟಲ್ಲಿ ಅವರಿಗೆ ಕಾಂಪಿಟೇಷನ್ ಆಗಿ ಮಿಂತ್ರಾ, ಸ್ನ್ಯಾಪ್ಡೀಲ್ ಮತ್ತು ಎಷ್ಟೊಂದು ಕಂಪ್ನಿಗಳು ಇಂಟ್ರೊಡ್ಯೂಸ್ ಆಗ್ತವೆ. ಅದಾದಮೇಲೆ ಅಮೆಝಾನ್ ಇ-ಕಾಮರ್ಸಿಗೆ ಎಂಟ್ರಿ ಆಗುತ್ತೆ. ಅದೇ ಅವರಿಗೆ ಬಿಗ್ಗೆಸ್ಟ್ ಇಷ್ಟ ಆಗುತ್ತೆ. ಯಾಕಂದರೆ ಫ್ಲಿಪ್ಕಾರ್ಟಿಗೆ ಕಾಂಪಿಟೇಷನ್ ಕೊಡುವಂಥ ಕಂಪ್ನಿಗಳಂದರೆ ಅಮೆಝಾನ್ ಇದೆ. 2013ರಲ್ಲಿ ಅಮೆಝಾನ್ ಇಂಟ್ರೊಡ್ಯೂಸ್ ಆಗುತ್ತೆ. 2014ನಲ್ಲಿ ಫ್ಲಿಪ್ಕಾರ್ಟ್ ಅವರು ಮಿಂತ್ರಾನ
ಬೈ ಮಾಡ್ತಾರೆ 2400 ಕ್ರೋರ್ಸಿಗೆ. ಆ್ಯಂಡ್ ಬರ್ತಾ ಬರ್ತಾ ಅಮೆಝಾನಿಗೆ ಮತ್ತು ಫ್ಲಿಪ್ಕಾರ್ಟಿಗೆ ಹೆವಿ ಕಾಂಪಿಟೇಷನ್ ನಡೆಯುತ್ತೆ. ಅದಾದಮೇಲೆ ಅಮೆಝಾನ್ ಫ್ಲಿಪ್ಕಾರ್ಟ್ಗೆ ಬ್ಯಾಕ್ಔಟ್ ಮಾಡಿ ಇಂಡಿಯಾಸ್ ಬಿಗ್ಗೆಸ್ಟ್ ಇ ಕಾಮರ್ಸ್ ಕಂಪ್ನಿಯಾಗಿ ಬರುತ್ತೆ. ಫ್ಲಿಪ್ಕಾರ್ಟ್ ಫುಲ್ ಅವಾಗ ಭಾಳ ಲಾಸ್ ಕಾಣುತ್ತೆ, ಅಮೆಝಾನ್ ಫುಲ್ ಗ್ರೋ ಆಗ್ತಿರುತ್ತೆ. ಅದಾದಮೇಲೆ ಫ್ಲಿಪ್ಕಾರ್ಟ್ ಸೇಲಿಗಿದೆ ಅಂತ ಅಂದು ಸಚಿನ್ ಮತ್ತು ಬಿನ್ನಿ ಹೇಳಿ ಫ್ಲಿಪ್ಕಾರ್ಟ್ ಸೇಲಿದೆ ಅಂತ ಅಂದು ಆ್ಯಕ್ಷನಿಗೆ ಬಿಡ್ತಾರೆ. ಅಮೆಝಾನ್ ಮತ್ತು ವಾಲ್ಮಾರ್ಟ್ ಕಂಪ್ನಿ ಎರಡು ಆ್ಯಕ್ಷನಲ್ಲಿ ಬಿಡ್ ಮಾಡ್ತದೆ. ಅಮೆಝಾನ್ 1 crore 5 lakhಗೆ ಬಿಡ್ ಮಾಡಿದರೆ ವಾಲ್ಮಾರ್ಟ್ ಕಂಪ್ನಿ 1,12,000 crore ಬಿಡ್ ಮಾಡಿ 2018 ವಾಲ್ಮಾರ್ಟ್ ಕಂಪ್ನಿ ಫ್ಲಿಪ್ಕಾರ್ಟ್ ಕಂಪ್ನಿನ ಬೈ ಮಾಡುತ್ತೆ. ಸಚಿನ್ ಅಂಡ್ ಬಿನ್ನಿ ಬನ್ಸಲ್ ಕಂಪ್ನಿನ ಲೀವ್ ಮಾಡ್ತಾರೆ. ಥ್ಯಾಂಕ್ ಯು.